ಬಿಗ್ ಬಾಸ್ನಲ್ಲಿ ಗೆಳೆಯನ ಸ್ನೇಹ ಆಯಿತು, ಗಂಡನಿಂದ ದೂರ ಆಗಿದ್ದಾರೆ ಕಿರುತೆರೆಯ ನಟಿ. ಸ್ವಂತ ಗಂಡನನ್ನೇ ದೂರ ಇಟ್ಟ ಬಿಗ್ ಬಾಸ್ ಸ್ಪರ್ಧಿ. ಹಾಗಾದ್ರೆ ಆ ಸ್ಪರ್ಧಿ ಯಾರು? ಬಿಗ್ ಬಾಸ್ನಲ್ಲಿ ಯುವಕನ ಜೊತೆ ಸ್ನೇಹ, ಮನೆಗೆ ಬಂದು ಗಂಡನಿಗೆ ಡಿವೋರ್ಸ್. ಬಿಗ್ ಬಾಸ್ ನಲ್ಲಿದ್ದ ಸಹ ಸ್ಪರ್ಧಿಯ ಜೊತೆ ಪ್ರೇಮ ಆಗಿದೆ. ಇಬ್ಬರ ನಡುವೆ ಮೊಳಕೆ ಹೊಡೆದ ಸ್ನೇಹ ಅಥವಾ ಪ್ರೇಮಕ್ಕೆ ಗಂಡನಿಗೆ ಡಿವೋರ್ಸ್ ಕೊಡುವ ಮುಖಾಂತರವಾಗಿ ಆ ವಿವಾದಕ್ಕೆ ತೆರೆ ಎಳೆದ್ರ ಹಾಗಾದ್ರೆ ಕಿರುತೆರೆಯ ನಟಿ. ಹಾಗಾದ್ರೆ ಆ ಕಿರುತೆರೆ ನಟಿ ಯಾರು? ಸ್ವಂತ ಗಂಡನನ್ನೇ ಬಿಡುವಷ್ಟು ಲವ್ ಯಶಸ್ಸು ಕಂಡಿತ್ತ. ಬಿಗ್ ಬಾಸ್ ನಲ್ಲಿ ಯುವಕನ ಜೊತೆ ಸ್ನೇಹ ಆಗಿದೆ. ಪ್ರತಿಸ್ಪರ್ಧಿಯ ಜೊತೆ ಗಂಡನಿಗೆ ಡಿವೋರ್ಸ್ ಅನ್ನು ಕೊಟ್ಟಿದ್ದಾರೆ. ಗಂಡನಿಗೆ ಡಿವೋರ್ಸ್, ಯುವಕನ ಜೊತೆ ಜಾಲಿ ಜಾಲಿ. ಹಾಗಾದ್ರೆ ನೀವು ಈಗ ಫೋಟೋ ಗಮನಿಸ್ತಾ ಇದ್ದೀರಿ. ಈಕೆಯ ಹೆಸರು ವೀಣಾ ನಾಯರ್. ಮಲಯಾಳಂ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿದ್ದವರು. ತನ್ನ ಆಟದ ಮುಖಾಂತರ ಮತ್ತು ತನ್ನ ಮಾತಿನ ಮೋಡಿ ಮುಖಾಂತರವಾಗಿಯೇ ಜನಮನ ಗೆದ್ದಂತಹ ಒಂದು ಸ್ಪರ್ಧಿ ವೀಣಾ ನಾಯರ್. ಆಕೆ ಬಿಗ್ ಬಾಸ್ನಲ್ಲಿ ಕೆಲ ಟಾಸ್ಕ್ಗಳಲ್ಲಿ ಗೆಲುವು ಸಾಧಿಸಿದ್ರು. ಆ ಟಾಸ್ಕ್ನಲ್ಲಿ ಗೆಲುವು ಸಾಧಿಸೋದಕ್ಕೆ ಸಹ ಸ್ಪರ್ಧಿಯ ಸಹಕಾರವೂ ಇತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಆಕೆಯ ಆತನ ಜೊತೆ ಏನಾದರೂ ಲವ್ ಆಗಿತ್ತಾ? ಈಕೆ ಮತ್ತು ಆತನ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಆ ವೈರಲ್ ಆದಂತಹ ಫೋಟೋ ಅಥವಾ ವಿಡಿಯೋದ ಕೆಳಗೆ ಕೆಲ ಕಾಮೆಂಟ್ಗಳು ಪ್ರತ್ಯಕ್ಷಗೊಂಡಿತ್ತು. ಆ ಕಾಮೆಂಟ್ಗಳ ಪೈಕಿ ಇವರಿಬ್ಬರಿಗೂ ಲವ್ ಆಗಿದೆ, ಮದುವೆ ಆಗ್ತಾರೆ ಎನ್ನುವಂತಹದ್ದೇ ಹೆಚ್ಚು. ಹಾಗಾದ್ರೆ ಈ ಸುದ್ದಿ ನಿಜಾನ? ಈ ಸುದ್ದಿ ಸತ್ಯಾನ? ಈ ಸುದ್ದಿಯ ಹಿಂದಿನ ಸತ್ಯಾಸತ್ಯತೆಗಳೇನು? ಹಾಗಾದ್ರೆ ಈ ಸುದ್ದಿ ಫೇಕ್ ಆಗಿತ್ತಾ? ಪಾಪ ವೀಣಾ ನಾಯರ್ ಜೀವನಕ್ಕೆ ಅಥವಾ ದಾಂಪತ್ಯ ಜೀವನಕ್ಕೆ ಹುಳಿ ಹಿಂಡುವಂತಹ ಕೆಲಸಗಳು ನಡೆದಿತ್ತ? ಹಾಗಾದ್ರೆ ಈ ಸುದ್ದಿಯ ಹಿಂದಿನ ಸತ್ಯ ಏನು? ನಿಜಕ್ಕೂ ಕೂಡ ಟ್ರೋಲರ್ಗಳು ಹೇಳುವಂತೆ ಇಬ್ಬರಿಗೂ ಕೂಡ ಲವ್ ಆಗಿತ್ತ? ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಊಹಾಪೋಹ, ಹಾಗಾದರೆ ಅವೆಲ್ಲವೂ ಕೂಡ ಶುದ್ಧ ಸುಳ್ಳ? ಎಸ್, ಈ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗಿದೆ. ನಟಿ ವೀಣಾ ನಾಯರ್ ಹೀಗ್ಯಾಕೆ ಮಾಡಿದ್ರು ಅಂತ ಕೆಲವರು. ಹಾಗಾದ್ರೆ ವೀಣಾ ನಾಯರ್ ಪತಿಗೆ ಡಿವೋರ್ಸ್ ಕೊಟ್ಟಿದ್ದು ನಿಜವಾ? ಬಿಗ್ ಬಾಸ್ ಸ್ಪರ್ಧಿಯ ಗೆಳೆತನಕ್ಕೆ ಭುಗಿಲೆದ್ದ ಆಕ್ರೋಶ. ನೆಟ್ಟಿಗರು ನಕಾರಾತ್ಮಕವಾಗಿ ಕಾಮೆಂಟ್ ಮಾಡ್ತಾ ಇದ್ರು. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಊಹಾಪೋಹ ಸುದ್ದಿ ಅವೆಲ್ಲ ಶುದ್ಧ ಸುಳ್ಳೆಂದ ವೀಣಾ ನಾಯರ್. ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ, ಅವೆಲ್ಲ ಶುದ್ಧ ಸುಳ್ಳು ಅಂತ ಹೇಳ್ತಿದ್ದಾರೆ. ಗಂಡನಿಂದ ದೂರ ಆಗಿರುವುದು ನಿಜ, ಆದರೆ ಡಿವೋರ್ಸ್ ಆಗಿಲ್ಲ. ಕಾನೂನಾತ್ಮಕವಾಗಿ ನಾವಿಬ್ಬರು ವಿಚ್ಛೇದನವನ್ನ ಪಡೆದುಕೊಂಡಿಲ್ಲ. ನಾವಿಬ್ರು ಈಗ ಪ್ರತಿಯೊಬ್ಬರು ಕುಟುಂಬದಲ್ಲಿ ಸಮಸ್ಯೆಗಳು ಇರ್ತಾವ್ರಿ. ಗಂಡ ಹೆಂಡತಿಯರ ಜಗಳ ಉಂಡು ಮಲ್ಗೋವರೆಗೂ ಅಂತ ಹೇಳ್ತಾರೆ. ಸೊ ಗಂಡ ಹೆಂಡತಿ ಅಂದ ಮೇಲೆ ಒಂದಷ್ಟು ಬಂದು ಹೋಗಿರ್ತಾವೆ ಸಮಸ್ಯೆಗಳು. ಹಂಗಂದ ಮಾತ್ರಕ್ಕೆ ಪ್ರತಿ ಸಮಸ್ಯೆಗಳು ಡಿವೋರ್ಸ್ ಒಂದೇ ಪರಿಹಾರ ಅಲ್ಲ. ನಾವಿಬ್ರು ಶಾರೀರಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ದೂರ ಇದ್ದೀವಿ. ಕಾನೂನಾತ್ಮಕವಾದ ಡಿವೋರ್ಸ್ನ ಪ್ರಾಸೆಸ್ಗಳು, ಪ್ರಕ್ರಿಯೆಗಳು ನಡೆದಿಲ್ಲ. ನಮ್ಮ ಇಬ್ಬರ ನಡುವೆ ಅಂತರಗಳಿದ್ದಾವೆ, ಹೊರತುಪಡಿಸಿದರೆ ಡಿವೋರ್ಸ್ ಆಗಿಲ್ಲ ಅಂಥೇಳಿ ವೀಣಾ ನಾಯರ್ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ವಾಟ್ಸಾಪ್ಗಳಲ್ಲಿ, ಟ್ವಿಟ್ಟರ್ಗಳಲ್ಲಿ, ಸ್ನ್ಯಾಪ್ಚಾಟ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಏನು ಹರಿದಾಡ್ತಾ ಇದೆಯೋ ಸುದ್ದಿ, ಅದು ಶುದ್ಧ ಸುಳ್ಳು. ಅದನ್ನು ಅಲ್ಲೆಗಳೆದಿದ್ದಾರೆ ವೀಣಾ ನಾಯರ್. ನಮ್ಮಿಬ್ಬರ ನಡುವೆ ಒಳ್ಳೆಯ ಬಾಂಡಿಂಗ್ ಇದೆ ಗಂಡ ಹೆಂಡತಿಯ ನಡುವೆ. ಆದರೆ ಒಂದಷ್ಟು ಸಣ್ಣ ಸಮಸ್ಯೆಗಳು
ಮೈನರ್ ಇಶ್ಯೂಸ್ಗಳಿಂದಾಗಿ ನಾವು ಅಂತರ ಕಾಯ್ದುಕೊಂಡಿದ್ದೀವಿ. ಇವತ್ತಲ್ಲ ನಾಳೆ ನಾವು ಒಂದಾಗ್ತೀವಿ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಇಲ್ದಲೇ ಇರತಕ್ಕಂಥ ಸುದ್ದಿಗಳನ್ನು ಹೇಳಬೇಡಿ, ಹಂಚಬೇಡಿ ಅಂಥೇಳಿ ಸಾಮಾಜಿಕ ಜಾಲತಾಣಕ್ಕೆ ಬಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ವೀಣಾ ನಾಯರ್. ಪಾಪ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಟ್ರೋಲರ್ಗಳು, ಕಾಮೆಂಟ್ ಹಾಕುವವರು ಮಾತ್ರ ನೆಗೆಟಿವ್ ಆಗಿ ಮಾತನಾಡ್ತಾ ಇದ್ದಾರೆ ಅಂಥೇಳಿ ವೀಣಾ ನಾಯರ್ ಆರೋಪವನ್ನು ಮಾಡಿದ್ದಾರೆ.